ಎಲ್ಲರಿಗೂ ನಮಸ್ಕಾರ. ನಾನಿಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ಬರುವ ಮೂಲ ಉದ್ದೇಶ ಏನಂದರೆ, ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ತರಬೇತುದಾರರ ಸಂಚಲನ ಅಂಥೇಳಿ ಮಹಿಳಾ ಸಂಪನ್ಮೂಲ ವ್ಯಕ್ತಿಗಳ ಒಂದು ತಂಡ ರಾಜ್ಯ ಮಟ್ಟದಲ್ಲಿ ನಾವು ರಚನೆ ಮಾಡಿ ಸುಮಾರು 14 ವರ್ಷಗಳಿಂದನೂ ಕೂಡ ನಾವು ಕೆಲಸ ಮಾಡ್ತಾಯಿದ್ವಿ. ಆದರೆ ನಮ್ಮ ಉದ್ದೇಶ ತಳಮಟ್ಟದಲ್ಲಿ ಮಹಿಳಾ ಸಂಪನ್ಮೂಲ ವ್ಯಕ್ತಿಗಳನ್ನ ಹುಟ್ಟಾಕುವಂಥದ್ದು, ಅವ್ರಿಗೆ ತರಬೇತಿಗಳನ್ನ ಕೊಟ್ಟು ಏನು ಸ್ಥಳೀಯ ಮಟ್ಟ ಇದೆ ಅಲ್ಲಿ ಅವರು ಕಾರ್ಯನಿರ್ವಹಿಸೋದಕ್ಕೆ ಪ್ರೋತ್ಸಾಹ ನೀಡುವಂಥದ್ದು ನಮ್ಮ ಏನು ಕರ್ನಾಟಕ ರಾಜ್ಯ ಮಹಿಳಾ ತರಬೇತುದಾರರ ಸಂಚಲನದ ಮೂಲ ಉದ್ದೇಶ. ಸೊ ಆ ಕಾರ್ಯಕ್ರಮದ ನಿಮಿತ್ತ ನಾವಿಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲೇ ನಾವು ದರ್ಶನ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀವಿ. ಇಲ್ಲಿ ನಮಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಜೊತೆಗೆ ಸಂಜೀವಿನಿ ಒಕ್ಕೂಟದ ಸದಸ್ಯರು, ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವಂಥ ನಮ್ಮ ಆತ್ಮೀಯ ಸ್ನೇಹಿತರುಗಳು ನಮಗೆ ಪೂರ್ಣ ವ್ಯವಸ್ಥೆಯನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಬನ್ನಿ, ನಾವು ದೇವರ ದರ್ಶನ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀವಿ. ನೀವು ಕೂಡ ದೇವರ ದರ್ಶನ ಪಡೆದು ತಾವೆಲ್ಲರೂ ಕೂಡ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಕೋರ್ಕೊಂತೇನೆ. ವಿಶೇಷ ಏನಪ್ಪ ಅಂದರೆ, ನಾನು ಈ ದಿನ ಬಂದಾಗ ಇಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ನಡೀತಾಯಿತ್ತು. ಸೊ ತುಂಬ ಖುಷಿಯಾಯಿತು. ದೇವರ ದರ್ಶನನ ನಾನು ಮೂರು ಸರಿ ಮಾಡಿದಂಥ ನಾನಿದೇ ಫಸ್ಟ್ ಟೈಮ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ನಮಗೆ ವಿಶೇಷ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ವಿಶೇಷ ಪ್ರಸಾದ ಕೂಡ ನಮಗೆ ಸಿಕ್ತು. ಜೊತೆಗೆ ದೇವ್ರಿಗೆ ಮಾಡಿದಂಥ ಪಂಚ ಕಜ್ಜಾಯ ನೈವೇದ್ಯ ಕೂಡ ನಮಗೆ ಅಲ್ಲಿನ ಪುರೋಹಿತರು ಕೊಟ್ಟಂಥದ್ದು. ತುಂಬ ಈ ಸರಿ ನನಗೆ ಫ್ಯಾಮಿಲಿ ಜೊತೆ ಬಂದದಕ್ಕಿಂತ ಹೆಚ್ಚು ಖುಷಿಯಾದಿದ್ದು, ಇಲ್ಲೆಲ್ಲ ರೀತಿ ಸಕಲ ಸೌಕರ್ಯಗಳನ್ನ ನಮಗೆ ಕೊಟ್ಟು ಆಡಳಿತ ಮಂಡಳಿಯವರು ಮತ್ತು ನಮ್ಮ ತಂಡದವರು ನಮಗೆ ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಬನ್ನಿ, ನೀವು ಕೂಡ ದೇವರ ಕೃಪೆಗೆ ಪಾತ್ರರಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿಂದ ಊಟ ನಾಳೆ ಇರುತ್ತೆ. ಹಾಗೆ ಊಟದಲ್ಲಿ ನಮಗೆ ಉಳಿತು ಬರ್ಡನ್ ಆಗಿಲ್ಲ.
ಬರುಗಳೇನು ಸ್ವಲ್ಪ. ಕ್ರಾಸ್ ಮಾಡಿ ಮೊಬೈಲ್ ಕ್ರಾಸ್ ಮಾಡಿ ಮೊಬೈಲ್ ಈ ಕಡೆ ಕೂತ್ಕೊಂಡಾಗ ಈ ಫ್ರೆಂಡ್ ಸ್ವಲ್ಪ ಜೂಮ್ ಮಾಡಿ ಅಷ್ಟೇ, ನಾವೆಲ್ಲ ನಿಂತ್ಕೊತೀವಿ, ನೀವು ಬನ್ನಿ ಕೊಟ್ಬಿಟ್ಟು ಒಂದು ಫೋಟೋ. ನೇಮ್ನ ಸ್ವಲ್ಪ ಜೂಮ್ ಮಾಡಿ ಜಸ್ಟ್ ಹೋಗಿ ಟೈಮ್ ಆಯ್ತು, ಹೊರಗೆ ಹೋಗಿ ಅಲ್ಲಿ